ಸ್ಟಾರ್ಟ್ ಮಾಡ್ತೀನಿ. ಅಲ್ಲ ಬ್ರೋ, ಏನು ಮಾತಾಡಬೇಕು ಅಂತ ಸರಿನಾ ಬ್ರೋ? ನಮಸ್ತೆ. ಸೊ ಇದು AW ಅಂದ್ಬಿಟ್ಟು ಚಾನಲ್. ನಿಮ್ಮ ಫೇವ್ರೆಟ್ ನೆಟ್ವರ್ಕ್ ಯಾವುದು? ಫೇವರೇಟ್ ನೆಟ್ವರ್ಕ್ ಅಂದರೆ ಯಾವ ಥರ ಕೇಳ್ತಾ ಇದ್ದೀರಾ? ಜಿಯೋ, ಏರ್ಟೆಲ್? ಏರ್ಟೆಲ್. ಹೌದಾ? ಈಗ ಪ್ರೈಸಸ್ ಹೈಕ್ ಆಗಿರೋದು ಜಾಸ್ತಿ ಅಂದರೆ ಯಾವ ನೆಟ್ವರ್ಕ್ ಅಲ್ಲಿ? ಜಿಯೋ. ಎಷ್ಟು ಪ್ರೈಸ್ ಡಿಫ್ರೆನ್ಸ್ ಎಲ್ಲ ಆಗಿದೆ? 39 rupees ಆಗಿದೆ. ಅದೇ ಪ್ರೈಸ್ ಡಿಫ್ರೆನ್ಸ್ ಅಂದರೆ ಲೈಕ್ 50%. 49 ಇದ್ರೆ 39 ಜಾಸ್ತಿ ಆಗೋದು ಆ ಥರ ಎಲ್ಲ ಆಗುತ್ತೆ. ಬ್ರೋ ಏರ್ಟೆಲ್ಲು ಜಾಸ್ತಿ ಆಗಿದೆ. ನಾನು ಫಸ್ಟು 240 ಮಾಡ್ತಿದ್ದೆ. ಓಕೆ. ನನ್ನ ಮನೇಲಿದ್ದೆ ವೈಫೈ ಎಲ್ಲ ಯೂಸ್ ಮಾಡ್ತೀನಿ. 240 ಮಾಡ್ತಿದ್ದೆ, ಈಗ 300 ಆಗಿದೆ ಅದು. 249 ಜಿಯೋ 249 ಸಮಥಿಂಗ್ ಇತ್ತು, 300 ಆಗಿದೆ. ಜಿಯೋ ಏನೋ ಮೋಸ್ಟ್ಲಿ 150 ಎಷ್ಟು ಇತ್ತು. ನಾನು BSNL ಜಿಯೋಗೆ ಪೋರ್ಟ್ ಮಾಡಿದೆ, ಆಮೇಲೆ ನೋಡಿದ್ರೆ 250 ಆಗಿದೆ ಜಿಯೋ. ಇವಾಗ 199 ಪ್ಲ್ಯಾನನ್ನೇ ಏನು ಹೇಳೋದು, ಒಂದು ಬರೀ 2GB ಜಾಸ್ತಿ ಮಾಡಿದ್ದಾರೆ ಆ ಥರ ಅಲ್ಲ. ಹೌದು. 3 month ಪ್ಲ್ಯಾನ್ ಅಲ್ಲ, 895 ಎಲ್ಲ ಆಗ್ಬಿಟ್ಟಿದೆ. ಅಬ್ಸರ್ವ್ ಮಾಡಿ. ಹೌದೌದು. ಏನು ಇರ್ಬೋದು ರೀಸನ್ ಈ ಥರ ಸಡನ್ ಆಗಿ ಪ್ರೈಸ್ ಹೈಕ್ ಮಾಡೋದು? ಪೆಟ್ರೋಲ್ ಪ್ರೈಸೇ ₹1 ₹2 ಜಾಸ್ತಿ ಮಾಡ್ತಾರೆ. ಜಿಯೋದೊಂದು ವ್ಯಾಲಿಡ್ ರೀಸನ್ ಇದೆ ಅವ್ರ ಮಗನ ಮೇಲೆ. ಬಟ್ ಏರ್ಟೆಲ್ದು ಏನಕ್ಕೆ ಹೈಕ್ ಮಾಡಿದ್ರು ಗೊತ್ತಿಲ್ಲ. ಇಟ್ಸ್ ನಾಟ್ ಅ ಥಿಂಗ್. ಏನು ಹೇಳ್ತೀನಿ ಅಂದರೆ ಕನ್ಸ್ಯೂಮರ್ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ. ಕಮ್ಮಿ ಪ್ರೈಸಿಗೆ ಮಾಡಿಬಿಟ್ಟು ಇವಾಗ ಎಲ್ಲ ಬರ್ತಾ ಇದ್ದಾರೆ. ಕಮ್ಮಿ ಇದೆ ನೋಡಿ, ಇವಾಗ ನಾನೇ ಜಿಯೋ BSNL ಕಮ್ಮಿ ಇದೆ ಅಂದ್ಕೊಂಡು ಜಿಯೋ ಕಮ್ಮಿ ಇದೆ ಅಂದ್ಬಿಟ್ಟು BSನಿಂದ ಪೋರ್ಟ್ ಆದೆ. ಇವಾಗ ನಾನು ಕಮ್ಮಿ ಇದೆ ಅಂತ ಇವಾಗ ಎಲ್ರಿಗೂ ಹೇಳ್ತೀನಿ, ಇವಾಗ ನಿಂಗೂ ಹೇಳ್ದೆ ನಾನು ಜಿಯೋ. ಆಮೇಲೆ ಇವಾಗ ಸರ್ ಪಾಪ್ಯುಲಾರಿಟಿ ಆದಾಗ ಜಾಸ್ತಿ ಮಾಡ್ತಾರೆ ಸರ್ ಅಷ್ಟೇ. ಹೌದು. ಇದು ಮೊದಲೇ ಗೊತ್ತಿತ್ತಾ ಇದೆ? ಯಾರು ಗೊತ್ತು ಪ್ರೈಸ್ ಹೈಕ್ ಮಾಡ್ತಾರೆ ಅಂತ ಗೊತ್ತಿತ್ತು. ಈ ಥರ ಇಲ್ಲ, ಅಟ್ಲೀಸ್ಟ್ ಒಂದು ರೀಸನಬಲ್ ಆಗಿ ಒಂದು ಪ್ರೈಸ್ ಇರಬೇಕು. ರೀಸನಬಲ್ ಆಗಿ ಹೈಕ್ ಆಗಲಿಲ್ಲ. ಜಿಯೋಯಿಂದ ಮತ್ತೆ BSNL ಪೋರ್ಟ್ ಆಗ್ತದೆ. ಈಗ ಜಿಯೋ ಇದ್ದವರೆಲ್ಲ BSNL ಎಲ್ಲ ಆಗ್ತಾ ಇದ್ದಾರೆ. ಜಾಸ್ತಿ ಜನ ಪೋರ್ಟ್ ಆಗ್ತಾ ಇದ್ದಾರೆ. BSNL ಯೂಸ್ ಮಾಡೋಣ ಅಂದ್ರೂ ಅದ್ರ ಜಾಸ್ತಿ ನೆಟ್ವರ್ಕ್ ಕವರೇಜ್ ಏರಿಯಾ ಇಲ್ಲ, ನೆಟ್ವರ್ಕ್ ಸಿಗಲ್ಲ. ನೆಕ್ಸ್ಟ್ ಇಯರ್ಗೆ ಫುಲ್ ಬರುತ್ತೆ ಅದು. ಯಾಕಂದ್ರೆ ನಾವು ಯೂಸೇಜಸ್ ಎಲ್ಲ ಕಡಿಮೆ ಮಾಡಿದ್ದೀವಿ, ಅದಕ್ಕೆ ಅಂತಾನೆ BSNL. ಹಾಂ ಹೌದು, ಅದೊಂದು ಪಾಪ್ಯುಲಾರಿಟಿನೂ ಕಡಿಮೆ ಆಗಿ ಟಾಟಾ ಟೇಕ್ ಓವರ್ ಎಲ್ಲರೂ ಅಲ್ಲೇ ಹೋಗ್ಬೇಕು. ಇದಕ್ಕೂ ಲೈಕ್ ಅದೇ ಪೊಲಿಟಿಕ್ಸ್ಗೂ ಇದು ಇರುತ್ತೆ, ಲಿಂಕ್ ಏನಾದರೂ ಆಬ್ವಿಯಸ್ಲಿ ಇಲ್ಲೇ ಇರುತ್ತೆ. ನಾವು ಸಪೋರ್ಟ್ ಮಾಡಿ ಏನು ಯೂಸ್ ಆಯಿತು? ನಮಗೇನೆ ಈ ಥರ ಪ್ರೈಸ್ ಜಾಸ್ತಿ ಮಾಡೋದು ವಾಟ್ಸ್ ದರ್ ಪರ್ಪಸ್? ಪಾಲಿಟಿಕ್ಸ್ ಎಲ್ಲ ಗೊತ್ತಿಲ್ಲ, ಆಗಲಿ ಇವರು ಮಾಡಿದ್ದಾರೆ ಅದಕ್ಕೂ ಇದಕ್ಕೂ ಲಿಂಕ್ ಇದೆ ಅನ್ನೋದು ಗೊತ್ತಿಲ್ಲ ನಮಗೆ. ಒಂದು ರ್ಯಾಂಡಮ್ ಆಗಿ ಈಗ ನಾವು ಒಂದು ಅಪೋಸ್ ಮಾಡ್ಬೋದು. ಪ್ರೈಸ್ ಅಂದರೆ ನಾವು ಹೇಗೆ ಅಪೋಸ್ ಮಾಡೋಕ್ಕಾಗುತ್ತೆ ಬ್ರೋ? ಏನು ಹೇಳೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾದಲ್ಲೇ ಅದನ್ನ ಇದು ಮಾಡಬೇಕು, ಒಂದು ಹೈಕ್ ಮಾಡ್ತಾರೆ. ಅದನ್ನ ಮಾಡಲೇಬೇಕು, ರೀಸನಬಲ್ ಆಗಿ ಹೈಕ್ ಮಾಡಲಿ ಅಂತ ಅಷ್ಟೇ. ಸರ್ ನೀವೇ ಅಬ್ಸರ್ವ್ ಮಾಡಿದ್ರಿ ಗೌರ್ಮೆಂಟ್ ಅವ್ರು ಎಷ್ಟು ಹೈಕ್ ಮಾಡಿದ್ದಾರೆ ಪ್ರೈಸ್ನ ಅಂತ. ಹಂಗಲ್ಲದೆ ಆ ಕಂಪನಿಯವ್ರಿಗೂ ಲಾಸ್ ಆಗಿರುತ್ತಲ್ಲ ಸರ್, ಹಂಗಂದೆ. ಸೊ ಆ ಥರ ಹೈಕ್ ಮಾಡಿಕೊಂಡು ಜನಗಳಿಂದ ಇದು ಮಾಡ್ತಾ ಇರ್ಬೋದು ಅಂತ. ಹೌದು. ಈಗ ನಾವು ಕಾಲೇಜ್ ಲೈಕ್ ವರ್ಕ್ ಮಾಡ್ತಾ ಇರೋದಕ್ಕೇನೋ ಪರವಾಗಿಲ್ಲ. ತೀರಾ ಈಗ ನಾವು ಏನು ಹೇಳೋದು, ನಾ ಈಗ ಓದೆಲ್ಲ ಮುಗಿಸಾದ್ಮೇಲೆ ನನಗೆಂಥ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ, ಅವಾಗ 800 ಅಲ್ಲ, ನನಗೆ ಹೈಯರ್ ಅಮೌಂಟ್ 3000 ಪೆಟ್ರೋಲ್ ಕೊಟ್ಟೋಗುತ್ತೆ, ಸ್ಟಾರ್ಟಿಂಗ್ ಸ್ಯಾಲ್ರಿನೇ ಅಷ್ಟಿರುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ. ಈಗ ನಮಗೆ ಗೊತ್ತಾಗಲ್ಲ, ಅಪ್ಪ ಅಮ್ಮ ಕೊಡ್ತಾ ಇರ್ತಾರೆ, ನಾವು ಹಾಕಿಸ್ಕೊತಾ ಇರ್ತೀವಿ. ಓಕೆ. ಆಮೇಲೆ ಗೊತ್ತಾಗುತ್ತೆ ನಮಗೆ ಅದ್ರ ಕಷ್ಟ ಏನು. ಅದೇ ನಾನು ಹೇಳಿದೆ, ಒಂದು ವ್ಯಾಲಿಡ್ ಆಗಿ ಜಾಸ್ತಿ ಮಾಡಬೇಕಿತ್ತು. ಏಕದಮ್ ಒಂದೇ ಸಲ ಅಷ್ಟು ಜಾಸ್ತಿ ಮಾಡಬಾರ್ದು. ಓಕೆ. ರೇಟ್ ಜಾಸ್ತಿ ಐತೆ ಅಂತ ಯೂಸ್ ಮಾಡೋಕ್ಕೂ ಬಿಡೋಕ್ಕಾಗಲ್ಲ, ಯೂಸೇಜ್ ಕಮ್ಮಿ ಮಾಡೋಕ್ಕಾಗಲ್ಲ, ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ, ಕಷ್ಟ ಮಾಡದೇ ಇರೋಕ್ಕಂತೂ ಆಗೋದಿಲ್ಲ. ಸೊ ನಾವು ಅಡ್ಜಸ್ಟ್ ಆಗಲೇಬೇಕು, ಏನು ಮಾಡೋಕ್ಕಾಗಲ್ಲ. ಹೌದಾ? ನೀವು ಚೇಂಜ್ ಆಗೋ ನೆಟ್ವರ್ಕ್ ಅಂದರೆ ಈಗ BSNL ನೆಕ್ಸ್ಟ್ ಹೋಗೋದೇ BSNL ತಗೋಬೇಕು ಇವಾಗ. ಅವ್ರು 5G 2025 ಲಾಂಚ್ ಮಾಡ್ತಾರೆ. ಓಕೆ. ಆವಾಗ ಎಲ್ಲ ಶಿಫ್ಟ್ ಆಗಿ ಈಗ ಸೇಮ್ ಜಿಯೋ ಹೆಂಗಾಗಿದೆ, BSNL ಎಲ್ಲ ಆ ಥರ ಬಂದರೆ ಅವರು ಆಮೇಲೆ ಮಾಡ್ತಾರೋ ಇಲ್ಲ ಹೇಳೋಕ್ಕಾಗಲ್ಲ. BSNL ಕೂಡ ಅವೆಲ್ಲ ಈ ಥರ ಏನು ಹೇಳೋದು, ರಿಯಾಲಿಟಿ ಕಾನ್ವರ್ಸೇಷನ್ ಎಲ್ಲ ಬಿಟ್ಬಿಟ್ಟು ಅದಕ್ಕೇ ಪ್ರೈಸ್ ಎಲ್ಲ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾರೆ ಅಲ್ವಾ? ಇನ್ಸ್ಟಾಗ್ರಾಮ್ ಇದೆಲ್ಲ ನೋಡಿ ಚಲೋ ಬಿಡಿ, ಇನ್ನೂ ಅವ್ರ ಕಂಪ್ನಿಗೆ ಗೊತ್ತಾದರೆ ಇನ್ನೂ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಅವರೇ. ಹೌದು. ಈಗ ಇದೆಲ್ಲ ಹೇಳೋದು, ಬಸ್ಸದೆಲ್ಲ ಫ್ರೀ ಬಿಟ್ಟವ್ರಲ್ಲ, ಇದಕ್ಕೆ ನೆಕ್ಸ್ಟ್ ಯಾವುದ್ರಲ್ಲಿ ಪ್ರೈಸ್ ಜಾಸ್ತಿ ಮಾಡ್ಬೋದು? ಅದನ್ನ ಕೇಳಬೇಡಿ, ಸುಮ್ಮನೆ ಬ್ರೋ. ಈಗೆಲ್ಲ ಮಾಡಿದ್ದಾರೆ. ಬಸ್ಸಲ್ಲಿ ಕಾಲಿಡಕ್ಕೆ ಜಾಗ ನಾವೆಲ್ಲ ದಿವಸ ಕಾಲೇಜಿಂದ ಟಿಕೆಟ್ ಪ್ರೈಸ್ ಎಷ್ಟು ಇತ್ತು? ಈಗ 30 ಅಂದರೆ ಆಲ್ಮೋಸ್ಟ್ ಈಗ 50-55 ಹಂಗೆ ಮಾಡಿದ್ದಾರೆ. ಡಬಲ್ ಮಾಡಿಬಿಟ್ಟಿದ್ದಾರೆ. ಈಗ ಹುಡುಗರು ಒಂದೇ ಟಿಕೆಟ್ ಹಂಗೆ ಮಾಡಿಬಿಟ್ಟಿದ್ದಾರೆ. ಓಕೆ. 2% ಟಿಕೆಟ್ ಒಂದೇ ಟಿಕೆಟ್ ಮಾಡಿಬಿಟ್ಟಿದ್ದಾರೆ. ಏನೂ ಲಾಸ್ ಆಗಲ್ಲ ಆಲ್ಮೋಸ್ಟ್. ಮಂಡ್ಯಕ್ಕೆ ಓಡಾಡ್ತಿರ್ತೀವಿ ನಾವು ಬಸ್ಸಲ್ಲಿ, ಅದರದ್ದು ಪ್ರೈಸಸ್ಸು ಜಾಸ್ತಿ ಆಗಿದೆ ಬ್ರೋ.
ಡ್ರಾಸ್ಟಿಕ್ಕಾಗಿ ಜಾಸ್ತಿ ಆಗಿದೆ. ಸರ್ ಆಲ್ಮೋಸ್ಟ್ ಆಗ ಒಂದು ಇನ್ನೊಂದು ಟಿಕೆಟ್ ಆಲ್ಮೋಸ್ಟ್ 50% ಅಥವಾ 60-70% ಜಾಸ್ತಿ ಆಗಿದೆ. ಈಗ ದಿವಸ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀವಿ ಕಾಲೇಜಿಂದ ಬಂದು ಇರಲ್ಲ ಫುಲ್ಲು ಡೋರ್ 1 ವೀಕ್ ಬಿಫೋರ್ ಮತ್ತೆ ಪ್ರೈಸ್ನ ಜಾಸ್ತಿ ಮಾಡ್ತೀವಿ ಅಂತ ಇರಲ್ಲ, ಹಂಗೆ ಅಷ್ಟು ಲೇಡೀಸ್ 1 ವೀಕ್ ಬಿಫೋರ್ ಮತ್ತೆ ಪ್ರೈಸ್ ಜಾಸ್ತಿ ಮಾಡ್ತೀವಿ ಅಂತಾನು ಹೇಳಿದ್ದಾರೆ. ಅದು ಮೊದಲು ಇದು ಗೊತ್ತಿರಲಿಲ್ಲ. ಸ್ಟಾರ್ಟಿಂಗ್ ಪ್ರೈಸ್ ಇವಾಗ ಕೊಳ್ಳೆಗಳಿಗೆ ಹೋಗ್ಬೇಕಂದ್ರೆ 60 ರೂಪೀಸ್ ಇತ್ತು, ಇವಾಗ 70 to 80 ಆ ಥರ ಮಾಡೋರು. ಜಾಸ್ತಿ ಆಗಿದೆ. ಆಮೇಲೆ ನಾವು ಇದನ್ನೆಲ್ಲ ನೋಡು ಐಟಮ್ಸ್ ಎಲ್ಲ ಬೈ ಮಾಡ್ತೀವಿ ಅಂಗಡಿಯಿಂದ, ಅದು ಪ್ರಾಡಕ್ಟ್ಸ್ ಎಲ್ಲ ಐಟಮ್ಸ್ ಇದೆಲ್ಲ ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ಜಾಸ್ತಿ ಮಾಡಿದ್ದಾರೆ ಜಾಸ್ತಿ ಆಗಿದೆ ಎಲ್ಲ. ಈಗ ಪೆಟ್ರೋಲ್ ಪ್ರೈಸ್ ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ದಾರೆ, ಏನು ಆಗತ್ತೋ ಇಲ್ವೋ ಗೊತ್ತಿಲ್ಲ. ಕಮ್ಮಿ ಆಗತ್ತೆ ಅಂತ ಹೇಳಿದ್ದಾರೆ ಸೆಂಟ್ರಲ್ ಗೌರ್ಮೆಂಟಿಂದ. ಏನೋ ನ್ಯೂಸ್ಗಳು ಬಂದಿದೆ ಲೈಕ್ ಕಮ್ಮಿ ಆಗತ್ತೆ ಅಂತ, ಬಟ್ ಕನ್ಫರ್ಮೇಷನ್ ಇಲ್ಲ, ಗೊತ್ತಿಲ್ಲ. ಆಗಲಿ ಪ್ರೈಸ್ ಕಮ್ಮಿ ಆದರೆ ನಮಗೂ ಒಳ್ಳೇದು. ಕಾಲೇಜ್ಗೆ ಓಡಾಡ್ತೀವಿ ಗಾಡೀಲಿ, ಬಸ್ಸಲ್ಲಿ ಬರ್ತಾನೆ ಬೇಕಾಗತ್ತೆ.